आशित मरना ज्वली समुदना वरता ज्वली समुदना वरता ज्वली समुदना वरता कृष्ण ನೀನ ದಯಾನಿಧಿ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಪತಿಗಳು ನನ್ನನ್ನು ಮೋಗ ವಸ್ತುವಿನಂದೇ ದ್ಯೋತದಲ್ಲಿ ಪಣವಾಗಿಟ್ಟು ಸೋತರು. ಕಂದ ಕಳ್ಳರಂತೆ ಕೀಚಕನ ಭಂಗವನ್ನು ಸಹಿಸಿದ್ದಾಯಿತು. ಈಗಲಾದರೂ ಸುಖ ಸಂತೋಷದಿಂದ ಬಾಳೋಣವೆಂದರೆ ಹೆಚ್ಚೆಚ್ಚಿಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿ ಅಡಿಯಲ್ಲಿ ಇನ್ನು ಏನೇನೆಲ್ಲ ಬರೆದಿರುವೆ ಭಗವಂತ, ಏನೇನೆಲ್ಲ ಬರೆದಿರುವೆ. ಪಾಂಚಾಲಿ ಪಾಂಚಾಲಿ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿಲ್ಲ? ಪ್ರಿಯತಮೆ, ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವೇಕೆ? ಆವತಾಪದೊಂದು ಕಣ್ಣೀರ ಕರೆಯುವೆಯ ಕಾಲ್ತೆ ಪಾಂಚಾಲಿ ಪಾಂಡವರ ಭಕ್ತ ಮಹಿಷಿ ಭೀಮನ ಮನೋನ್ಮಣಿ ವಧುದೇವನಾತರಯು ನಮಗಿರಲು ಬಲ್ಲು ನಮಗೆ ಕಡು ಕಷ್ಟವೋ ರಮಣಿ. ರಮಣಿ ಪಾಂಚಾಲಿ ಕರುಣಿ ಬಳಿಯ ಏಕೆ ರೋದಿಪೆ ತರುಣಿ ಬಳಿಯ ಏಕೆ ರೋದಿಪೆ ಅಕ್ಕಜ ನವ್ಯಯ ಬೇರಿ ಎನ್ನಯ ಕಲವನ್ನು ತಾರಿ ಅಕ್ಕಜನವ್ಯಯ ಬೇರಿ ಎನ್ನಯ ಕಲವನ್ನು ತಾರಿ ಹಕ್ಕಿದುರ ಮೊದೊಂದರ ಒಂದೊಳಗದೆ ಚಿಂತೆಯ ಬಿಡನೆ ಹಕ್ಕಿದುರ ಮೊದೊಂದರ ಒಂದೊಳಗದೆ ಚಿಂತೆಯ ಬಿಡನೆ ಕರುಣೆ ಬಳಿಯ ಏಕೆ ರೋದಿಪೆ ಬಿಡಬಡ ನಿನ್ನಯ ಅಳಲ ತಗಬೆನ್ನು ತಿರುಳರ ಒಡಲ ಬಿಡಬಡ ನಿನ್ನಯ ಅಳಲ ತಗಬೆನ್ನು ತಿರುಳರ ಒಡಲ ಬೊಟ್ಟಳ ಕಥೆ ಚಿಂತೆಯ ಬಿಡನೆ ಬೊಟ್ಟಳ ಕಥೆ ಚಿಂತೆಯ ಬಿಡನೆ ಕರುಣೆ ಬಳಿಯಲ್ಲಿ ಏಕೆ ರೋದಿಪೆ. ಅಳಬೇಡ ಪಾಂಚಾಲಿ, ಅಳಬೇಡ. ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವಾದರೂ ಪುರುಷರು, ಯಾರಾದರೂ ನಿಮ್ಮನ್ನು ಅಪಮಾನಪಡಿಸಿದರೆ ತಕ್ಕ ಪ್ರತಿಕಾರವನ್ನು ಮಾಡುವರು. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯ ಬೇಕು. ಹೇ ದೇವ, ಇಂತಹ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ ದೇವ, ಏತಕ್ಕಾಗಿ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪ್ರಾತಿನಿಧ್ಯವು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಆ ಋಷಿಗಳಾಗಿದೆ
ಕಟ್ಟಿಕೊಂಡ ಧರ್ಮಪತ್ನಿಯನ್ನು ಜೂಜಿನಲ್ಲಿ ಪಣವಾಗಿಡುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವನಿಗೂ ಹುಟ್ಟಿಸಲ್ಲ. ದ್ರೌಪದಿ ಪ್ರಿಯತಮೇ, ಅಣ್ಣನ ಅಪರಾಧಗಳನ್ನು ಮನ್ನಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡ್ತೀನಿ. ಆದರೂ ಆಗಿವಾಯಿತು. ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ ನನಗೆ ತಿಳಿಸಬಾರದೆ? ಉತ್ತರವಿದೇನಿದು ಮೊತ್ತ ಶತ್ರುಗಳ ಚೆಂದಿ ಮೃತ್ಯು ಪಾಕಿವೇನೋ ಮೊತ್ತ ಶತ್ರುಗಳ ಚೆಂದಿ ಮೃತ್ಯು ಪಾಕಿವೇನೋ ಛಲವಿದೆ ಮನೆ ರಮಣೆ ಸುವೇಡಿ ಮಣಿ ಛಲವಿದೆ ভালো ತಿಳಿಸುವೆನು ಪ್ರಿಯ. ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೇ ಅದು ಹಿಂದಿನ ಮಾತು. ನಾನೀಗ ಯಾರ ಹಕ್ಕಾದಾರ್ಕನೂ ಅಲ್ಲ. ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದ ಸಹಿಸದಾವೆ. ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದ ಸಹಿಸದಾವೆ. ಸರಿಯೇ ನಿಮಗೆ ಸಮ್ಮತವಾಯಿತು. ಸರಿಯೇ ನಿಮಗೆ ಸಮ್ಮತವಾಯಿತು. ಕೇಳು ನನ್ನ ಕಥೆಯ ಕೃತಿಯ ಕೃತಿಯ. ಈ ದಿನ ನಾನು ದೇವಿಯ ದರ್ಶನಕ್ಕೆಂದು ಆಸ್ತನಾಂಬೆಯ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿಗೆ ಆದರೂ ನನ್ನ ಪತ್ನಿಯಾದ ಭಾನುಮತಿಯೂ ಸಹ ಬಂದಿದ್ದಳು ಸ್ವಾಮಿ. ದ್ಯೋತನ ಸಂಧಿಗಾಗಿ 5 ಗ್ರಾಮಗಳಿಂದ ಬೇಡಲು ಹೊರಟಿರುವುದು. ಇನ್ನೇನು ಇಷ್ಟರಲ್ಲಿಯೇ ಸಂಧಿ ಆಗುವುದು. ಈಗಲಾದರೂ ಈ ನಿನ್ನ ಮೆಚ್ಚಿನ ಕೇಶರಾಶನ ಮುಡಿಗಟ್ಟುವಷ್ಟೇ ಎಂದು ಅಮ್ಮ ಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಏನು ದುರ್ಯೋಧನನೊಡನೆ
ಪುನಃ ಸಂಧಿಕ ಪ್ರಯತ್ನ. ಹಾಗಾದರೆ ನನ್ನ ಸಂಶಯವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವರು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನ. ಗೋಪಾಂಗನ ವಿಲಾಸ ವಿಪ್ರಮಗಳಿಂದ ಮಕ್ಕನಾದ ಆಯುಧಪತಿಯೋ ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕ್ಕಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದ್ದೇನೆ. ಅದರಲ್ಲಿ ಪಾಂಚಾಲಿ ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಎಷ್ಟೇ ಆಗಲಿ ಬಂಡದು ಚಾದನನ ಜಯ ಬಿಸಿ ರಕ್ತದೇವ ಒಳದಿ ಪಾಂಚಾಲಿ ಬಿಚ್ಚಿದ ಬಿರುಮುಡಿಯಂ ಕಟ್ಟುವೆನೆಂದು ಗೈದ ಶಪಥವೋ ಕಾಲತ್ತಯ ಕುದಿಟವೇ ರಮಣೀ ರಮಣೀ ಪಾಂಚಾಲಿ ಏಕೆ ಚಿಂತಿಪೆ ಪದಲಲ್ದಿನೇ ತೊಗುಡ ಬೇಡ ಅಭಯ ಬೇಡ ಕಬಲ ಗಂದಿನೇ ಕಬಲ ಹಲ್ದಿನೇ ತೊಗುಡ ಬೇಡ ಅಭಯ ಬೇಡ ಕಬಲ ಗಲ್ದಿನೇ ಕಬಲ ಗಲ್ದಿನೇ ಏಕೆ ಚಿಂತಿಪೆ ಪದಲಲ್ದಿನೇ ತೊಗುಡ ಬೇಡ ಅಭಯ ಬೇಡ ಕಬಲ ಗಲ್ದಿನೇ ಕಬಲ ಹಲ್ದಿನೇ ವಿಪಿನ ಬಾತ ಪವನಯ ಮೊರಬೆನೆ ನಮ್ ತರುಣಿಯೇ ಪಾಂಚಾಲಿ ವಿಪಿನ ಬಾತ ಪವನಯ ಮೊರಬೆನೆ ನಮ್ ತರುಣಿಯೇ ಕಪಟತನದ ವಂಚನೆ ಹೃದಯವನ್ನು ಕೇಳಿದೆ ಕಪಟತನದ ವಂಚನೆ ಹೃದಯವನ್ನು ಕೇಳಿದೆ ಎದೆ ಮೆಟ್ಟಿ ಉಡಿ ಹುಟ್ಟಿ ಇರಬೇಕು ನಿಲ್ಲುವೆ ಎದೆ ಮೆಟ್ಟಿ ಉಡಿ ಹುಟ್ಟಿ ಇರಬೇಕು ನಿಲ್ಲುವೆ ಏಕೆ ಚಿಂತಿಪೆ ಬದಲಲ್ದಿಲಿ ತೊಗುಡ ಬೇಡ ಅಭಯ ಬೇಡ ಕಬಲ ಗಂದಿನಿ ಕಬಲ ಗಂದಿಲೆ ತುರದಿದುಳ್ಳ ಕುರುಪತಿಯ ಕಡ ಮುರಿದು ಮುಧ ತರುವೆ ಪಾಂಚಾಲಿ ತರದಿದುಳ್ಳ ಕುರುಪತಿಯ ಕಡ ಮುರಿದು ಮುಧ ತರು ಧರ್ಮದಂದರವರನ್ನು ಅದಿದದೆ ಬಿಡ ದೂರದಲ್ಲೇ ಧರ್ಮದಂದರವರನ್ನು ಅದಿದದೆ ಬಿಡ ದೂರದಲ್ಲಿ ಎದೆ ಮೆಟ್ಟಿ ಗುಡಿ ಹುಟ್ಟಿ ಇರಬೇಕಿರುವೆ ಎದೆ ಮೆಟ್ಟಿ ಗುಡಿ ಹುಟ್ಟಿ ಇರಬೇಕಿರುವೆ ಏಕೆ ಚಿಂತಿತೆ ಪತನಲ್ದಿಲಿ ತೊಗುಡ ಬೇಡ ಅಭಯ ಬೇಡ ಕಬಲ ಗಲ್ದಿಲಿ ಕಬಲ ಹಲ್ದಿಲಿ ಕಬಲ ಹಲ್ದಿಲಿ. ಪ್ರಾಣೇಶ್ವರ, ನಾನೆಷ್ಟೇ ಆಗಲಿ ನಿಮ್ಮ ಪ್ರಿಯ ಪತ್ನಿ ಅಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆನು ಪ್ರಿಯ. ಏನಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಚಮತ್ಕಾರವಾದ ಉತ್ತರ. ಬಾಪು ಗೋಪು ಪಾಂಚಾಲಿ, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಛತ್ರತೆಯನ್ನು ಮುಗಿಸಿದೆ ಎಂದು ನಾನು ಹೇಳಿದ್ದೆ. ಹೌದು, ನೀನು ಚೇತುರಲ್ಲಿ ಮಹೋಚ್ಚಾತುರಳು.
ಸೇರುಳ್ಳರು ಶಿರವನ್ನು ಕಡಿವೆ ಸೇರುಳ್ಳರು ಶಿರವನ್ನು ಕಡಿವೆ ನನ್ನ ಜಾಣೆ ಮುದು ಜಾಣೆ ಮುದ್ದಾಡುವೆನು ಬಾರೆ ಭೀಮನ ಪಟ್ಟದ ರಾಣಿಯು ನೀನೆ ಭೀಮನ ಪಟ್ಟದ ರಾಣಿಯು ನೀನೆ ಜಾಣೆ ನನ್ನ ಜಾಣೆ ಮುದು ಜಾಣೆ ಮುದ್ದಾಡುವೆನು ಬಾರೆ ಪ್ರಾಣೇಶ್ವರ ಸಮಯವಿದೆ ಶೃಂಗಾರಕ್ಕೆ ಮೇಮ ಅಲ್ಲವೇ ಸ್ವಾಮಿ ಹೌದು ವೇದವೇ ಸಮಯವಿದೆ ಶೃಂಗಾರಕ್ಕೆ ಮೇಮ ಸಮಯವಿದೆ ಶೃಂಗಾರಕ್ಕೆ ಮೇಮ ರಮತೆಯ ಮನಕು ಅದರ ವಿರಾಮ ಭ್ರಮತೆಯ ಮನಕು ಅದರ ವಿರಾಮ ಸಮಯವಿದೆ ಅಯ್ಯೋ ಮನ ಮುನಿ ಸಾಸ ವಿಲಾಸ ವಿಲಾಸ ಪ್ರಾಣೇಶ್ವರ ಮನ ಮುನಿ ಸಾಸ ವಿಲಾಸ ವಿಲಾಸ ತೌರವ ಶಿರವ ದೊರೆಯುತ್ತೇನೋ ಹೌದಲ್ವೇ ಸ್ವಾಮಿ ಕೌರವ ಶಿರವ ಧರೆಯಳು ನೀನು ಪ್ರಾಣೇಶ್ವರ ಓಂಚಾಲಿ ಹಾಗ ಹೌದು ಚೆಲ್ಲದ ಸೇರುವೆ ಪ್ರಾಣೇಶ್ವರ ಓಂಚಾಲಿ ಹಾಗ ನೀವು ಚೆಲ್ಲದ ಸೇರುವೆ ಕಾಂತೆಯ ನೀರು. ಹೌದಲ್ಲವೇ ಸ್ವಾಮಿ ಹೌದು ಪ್ರೇತಮೇ ಸಮಯವಿದೆ ಶೃಂಗಾರಕ್ಕೆ ನೇಮ ಸಮಯವಿದೆ ಶೃಂಗಾರಕ್ಕೆ ನೇಮ ಪ್ರಕೃತಿಯ ಮರಕ್ಕೆ ಕದಿರ ವಿರಾಮ ಭ್ರಮತೆಯ ಮರಕ್ಕೆ ಕದಿರ ವಿರಾಮ ಸಮಯವಿದೆ ನೆನಪಿದೆಯೇ ಸ್ವಾಮಿ ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ಕಂಡು ಕುರುಕುಲಾಂತಕ ಕರಾಳ ರಾತ್ರಿ ಎಂದು ಸಂಬೋಧಿಸಿ ಇನ್ನು ಏನೇನು ಹೇಳಿದಿರಿ ಪುನಃ ನನ್ನ ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಬೇಕೆಂದು ಅಪೇಕ್ಷಿಸಲೇ ಪಾಂಚಾಲಿ ಕೇಳು ಪೂರ್ವದಲ್ಲಿ ಉದಯಿಸುವ ಸೂರ್ಯನು ಪಶ್ಚಿಮದಲ್ಲಿ ಉದಯಿಸಬಹುದು ಮೇಘಗಳೇ ತಲೆ ಕೆಳಗಾಗಬಹುದು ಅಗ್ನಿಯ ಶಿಲಾಪಾಕವು ಪರ್ವತ ಬಂಡಗಲ್ಲಗಳ ಮೇಲೆ ಕಮಲಗಳನ್ನು ಮೀಸಬಹುದು ಹೋದ್ರೆ ಈ ಭೀಮಸೇನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗಲಾರದು ಭಂಗವಾಗುವುದೆಲ್ಲ ಬರೀ ಹೇಳುವುದು ಮಾತ್ರವಲ್ಲ ಸ್ವಾಮಿ ನುಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ ಬರೀ ಇಚ್ಛಿಸಿದ್ರೆ ಏನಾಗುವುದು ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ ಕೇಳಿಸಬೇಡ ಪಾಂಚಾಲಿ ನನ್ನನ್ನು ಕೇಳಿಸಬೇಡ ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ
ಶಾಂತಿಯನ್ನು ಬಯಸುವರು ಸಂಧಿ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಆತರದಿಂದ ಯುದ್ಧವನ್ನು ನಿರೀಕ್ಷಿಸುತ್ತಿದ್ದೇನೆ. ಧರ್ಮಪಾರಾಯಣನಾದ ಆ ಯುಧಿಷ್ಠಿರನು ಆತುರ ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮತ್ತೆ ಕ್ಷಮಿಸುವುದಿಲ್ಲ. ಸಂಧಿಯ ಪ್ರಸ್ತಾಪವನ್ನು ತಿಳಿಯದೆ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅರ್ಜುನ, ಈ ಬಾರಿ ಭೀಮಸೇನನ ಕೋಪಕ್ಕೆ ಮಡದಿ ದ್ರೌಪದಿಯೇ ಕಾರಣವೆಂದು ತೋರುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಎಲ್ಲ ಸುಖ ದುಃಖಗಳಿಗೂ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಬಾ, ಭೀಮನನ್ನು ವಿಚಾರಿಸೋಣ, ಏನಾಯಿತು ಕೇಳೋಣ. ಸಹೋದರ ಭೀಮಸೇನ, ನನ್ನ ಮೇಲೆ ಕೋಪವೇನಯ್ಯ? ಕೋಪ ಮಾಡಬೇಡ ಸಹೋದರ, ಕೋಪ ಮಾಡಬೇಡ. ಸೈರಿಸು ತಾಪವ ಸಹನೆಯ ಮನದೊಳು ಭೀಮಸೇನ. ಸೈರಿಸು ತಾಪವ ಸಹನೆಯ ಮನದೊಳು ಆವ ಪರಿಯು ನಿನ್ನ ಮನಗೆಡಿಸುತ್ತಿದೆ. ಆವ ಪರಿಯು ನಿನ್ನ ಮನಗೆಡಿಸುತ್ತಿದೆ. ಸೈರಿಸು ಸಹೋದರ ಬಲ ಭೀಮಸೇನ, ಸೈರಿಸು ಸಹೋದರ. ಕೋಪಕ್ಕೆ ಮನಗೊಡದೆ ಶಾಂತಿಯ ತಾಳು ಭೀಮಸೇನ. ಕೋಪಕ್ಕೆ ಮನಗೊಡದೆ ಶಾಂತಿಯ ತಾಳು. ಯದುಪದಿ ಕರುಣೆ ಇರಲೆ ತಗೆ ಚಿಂತೆ. ಯದುಪದಿ ಕರುಣೆ ಇರಲೆ ತಗೆ ಚಿಂತೆ. ಸೈರಿಸು ತಾಪವ ಸಹನೆಯ ಮನದೊಳು. ಸೈರಿಸು ತಾಪವ ಸಹನೆಯ ಮನದೊಳ ಆವ ಪರಿಯು ನಿನ್ನ ಮನಗೆಡಿಸುತ್ತಿದೆ. ಆವ ಪರಿಯು ನಿನ್ನ ಮನಗೆಡಿಸುತ್ತಿದೆ. ಸೈರಿಸು ಸಹೋದರ ಬಲ ಭೀಮಸೇನ, ಸೈರಿಸು ಸಹೋದರ. ಆತುರದಿಂದಲೇ ಸಾಧಿಸದಿರು ಛಲ. ಆತುರದಿಂದಲೇ ಸಾಧಿಸದಿರು ಛಲ. ಬಲವಿದೆ ಎಂದು ಮನಗೆಡದಿರು ನೀನ. ಫಲವಿದೆ ಎಂದು ಮನಗೆಡದಿರು ನೀನ. ಶಾಂತಿಯ ಶಾಂತಿಯ ತಾಳು ಭೀಮಸೇನ. ಶಾಂತಿಯ ಶಾಂತಿಯ ತಾಳು ಭೀಮಸೇನ. ಸೈರಿಸು ತಾಪವ ಸಹನೆಯ ಮನದೊಳು. ಸೈರಿಸು ತಾಪವ ಸಹನೆಯ ಮನದೊಳು ಆವ ಪರಿಯು ನಿನ್ನ ಮನಗೆಡಿಸುತ್ತಿದೆ. ಆವ ಪರಿಯು ನಿನ್ನ ಮನಗೆಡಿಸುತ್ತಿದೆ. ಸೈರಿಸು ಸಹೋದರ
ಸೇನಾ ಸೈರಿಸು ಸಹೋದರ. ಶಾಂತನಾಗು ಸಹೋದರ, ಶಾಂತನಾಗು. ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಿಲ್ಲವೇನು? ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ಹೇಳಬೇಕೆಂದು ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೇಳಿಬಿಡುವನು. ಈ ಸಂಧಿ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ಪ್ರವೃತ್ತಿಯನ್ನು ನಾನು ಕೊಂಡವರ ಕಳಂಕವೆಂದೇ ಭಾವಿಸುವನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಸಂಧ್ಯಾಚರಣೆ ಮಾಡಲು ಆ ಪುತ್ರರಾಜನು ನಮ್ಮನ್ನು ಪುತ್ರನಾಗಿ ಪಡೆಯಿಲ್ಲ. ಈ ಅಪಮಾನವು ನಿಮಗೆ ಸತ್ಯವಾಗಿ ಕಾಣಬಹುದು. ಆದರೆ ಎನ್ನೊಂದುಗಳಿಗೆ ಅದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಬೇಡುವುದು. ನಾನು ಮತ್ತು ನನ್ನ ಕಡೆ ಎರಡೇ ಈಗದ ಜಗದ ಮಹಾಯುಧ ಈಗದ ಜಗದ ಮಹಾಯುಧ ಈಗದ ಧರ್ಮದೊಂದು ದುರ್ಯೋಧನ ನನುಜ ದುರಾಕ್ಷದೊಳನ ಕುಬೇಸುತ್ತ ಎದುರ ಧರ್ಮದೊಂದು ದುರ್ಯೋಧನ ನನುಜ ದುರಾಕ್ಷದೊಳನ ಕುಬೇಸುತ್ತ ಎದುರ ಧರ್ಮದಾಂತರ ತವ ಕೈಗೆ ಧರ್ಮದಾಂತರ ತವ ಕೈಗೆ ಕಂತ ಕೈದು ಪುರಧಾಜವ ಕಳಿಸುವ ಕಂತ ಕೈದು ಪುರಧಾಜವ ಕಳಿಸುವ ಈಗದ ಜಗದ ಮಹಾಯುಧ ಈಗದ 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 ಅಡ್ಡ ಹೋತದಲ್ಲಿ ದೊಡ್ಡ ಕವ್ವರ್ ಮೆಟ್ಟಿ ಸಮರದಿ ಹೊಟ್ಟೆಯುತ್ತದೆ ಅಡ್ಡ ಹೋತದಲ್ಲಿ ದೊಡ್ಡ ಕವ್ವರ್ ಮೆಟ್ಟಿ ಸಮರದಿ ಹೊಟ್ಟೆಯುತ್ತದೆ ಕೆಟ್ಟುದ ಕಲಯ ಕಲಯ ಕೆಟ್ಟುದ ಕಲಯ ಕಲಯ ಕಟ್ಟಿ ಕೊಟ್ಟಿ ತಲೆ ಭಾರವ ನಿಳಿಸುವ ಕಟ್ಟಿ ಕೊಟ್ಟಿ ತಲೆ ಭಾರವ ನಿಲ್ಲಿಸುವ ಈಗದ ಜಗದ ಮಹಾಯುಧ ಈಗದ 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 ನಾನು ಮತ್ತು ಈ ನನ್ನ ಕಡೆ ಎರಡೇ ಆ ಕುರುಕುಲವನ್ನು ಸಮೂಲವಾಗಿ ನಾಟಬಹುದು. ನೀವು ನಿಶ್ಚಿತವಾಗಿ ಸಂಧಿ ಪ್ರಸ್ತಾಪವನ್ನು ಮಾಡ್ತೀರಿ. ನನ್ನ ಪ್ರತಿಜ್ಞೆಯಂತೆ ನಾವು ನಡೆಯುವುದು. ನಿಲ್ಲು ನಿಲ್ಲು ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಯರು ನಮಗಿಂತ ಹಿರಿಯವರು. ಆತನ ವಿರುದ್ಧವಾಗಿ ಮಾತನಾಡುವುದು ಅನುಚಿತ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಮನದ ವೇದನೆ ಏತಕ್ಕೆ ಸಮಯ ವಿಧ್ಯಂತರಿತೆಯ ರಮಣಿ ಏತಕ್ಕೆ ದುಗುಡವೋ ಪಾಂಚಾಲಿ ಧರ್ಮದ ಮಾನುನಿ ಮನದ ವೇದನೆ ಏತಕ್ಕೆ ಸಮಯ ವಿಧ್ಯಂತರಿತೆಯ ರಮಣಿ ಏತಕ್ಕೆ ದುಗುಡವೋ ಧರ್ಮದ ನೆಮ್ಮಯ ನಿರ್ಮಲ ಪಾತ್ರೋವು ಪಾಂಚಾಲಿ
ನೆಮ್ಮಯ ನಿರ್ಮಲ ಪಾತ್ರವು ಮೀರುವುದಲು ಚಿತ್ತ ಪರೀಕ್ಷಿಸದೆ ಮನವ ಮೀರುವುದಲು ಚಿತ್ತ ಪರೀಕ್ಷಿಸದೆ ಮನವ ಸಹಿಬುದು ಮನಯೇ ಬಾಬವರಮಣೆ ಸಹಿಬುದು ಮನಯೇ ತಾಬವರಮಣೆ ಧರ್ಮದಿಂದ ಗಣ ಕಾರ್ಯವ ಸಾಧಿ ಕೋಮಲ ಹೃದಯದ ಕೊರಗುವ ಪರಿಯ ಅಂಚಲೆ ಧರ್ಮದಿಂದ ಗಣ ಕಾರ್ಯವ ಸಾಧಿ ಕೋಮಲ ಹೃದಯದ ಕೊರಗುವ ಪರಿಯ ಸಾರ ಸಾಕ್ಷಿ ನೀನರಿಯದ ಪರಿಯ ಸಾರ ಸಾಕ್ಷಿ ನರಿಯದ ಪರಿಯ ಹೇಗಿಂತು ನಿಂತು ವಿಷಾದ ಪಡುವೆ ಹೇಗಿಂತು ನಿಂತು ವಿಷಾದ ಪಡುವೆ ಮಾನುನೆ ಮನದ ವೇದನೆಯೇತಕ್ಕೆ ಸಮಯವಿದೆಂತರಿದಯ ರಮಣಿ ಏತಕ್ಕೆ ಪ್ರಾಣೇಶ್ವರ, ಧರ್ಮ ಧರ್ಮವೆಂದು ಹಮ್ಮಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆತಿರುವುದು ನಿಮಗೆ ಉಚಿತವಲ್ಲವೇ? ದ್ರೌಪದಿ, ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯರಾದ ನಮ್ಮಗಳ ಕರ್ತವ್ಯ. ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದೆ ಆದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖ ಪಡಬೇಕಾದೀತು. ಅದಕ್ಕಾಗಿಯೇ ನಾನು ಸಂಧಿಗೆ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವುದು. ರಾಜೇಂದ್ರ, ದೌಮ್ಯರನ್ನು ಸಂಧಿಗಾಗಿ ಕಳಿಸಲು ಮದುವೆ ಯಾವತನವಲ್ಲ ಎಂದು ಹೇಳಿ ಕಳಿಸಿದ ಆ ಕೌರವ, ಅದರ ಪರಿಜ್ಞಾನವೂ ನಿಮಗೆ ಇಲ್ಲದೆ ಹೋಯಿತೆ. ಪುನಃ ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗಾಗಿ ಕಳಿಸಿದ್ರಲ್ಲ ಎಂಬ ಚಿಂತೆಯಾಗಿದೆ. ಇದೇನಿದು ಕೋಲಾಹಲ? ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು ಲೋಕದ ಹಿತವನ್ನು ಬಯಸುವೆ ನಾನು ಲೋಕದ ಹಿತವನ್ನು ಬಯಸುವೆ ನಾನು ಧರಿಸಿದೆ ಧರ್ಮ ದೀಕ್ಷೆಯ ಅಳಿಸುವೆ ಕರ್ಮ ಸಾಕ್ಷಿಯ ಧರಿಸಿದೆ ಧರ್ಮ ದೀಕ್ಷೆಯ ಹರಿಷಡ್ವರ್ಗದ ಮೆರೆಯುತ ಕೌರವ ಹರಿಷಡ್ವರ್ಗದಿ ಮೆರೆಯುತ ಕೌರವ ರಣದೊಳು ಆದ ಮರ ಮಾಧವನೆ ಮುರಿಸುವೆ ರಣದೊಳು ಆದ ಮರ ಮಾಧವನೆ ಮುರಿಸುವೆ ಧರಿಸಿದೆ ಧರ್ಮ ದೀಕ್ಷೆಯ ಅಳಿಸುವೆ ಕರ್ಮ ಸಾಕ್ಷಿಯ ಧರಿಸಿದೆ ಧರ್ಮ ದೀಕ್ಷೆಯ ಭೀಮ ಪಾರ್ಥರ ಕೆರಳಿಸಿ ನಾನು ಭೀಮ ಪಾರ್ಥರ ಕೆರಳಿಸಿ
ಸಾಕ್ಷಿಯ ಧರಿಸಿದೆ ಧರ್ಮ ದೀಕ್ಷೆಯ ಧರ್ಮ ದೀಕ್ಷೆಯ ಧರ್ಮ ದೀಕ್ಷೆಯ ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಶೇಷಗಳಾಗಿ ಪಾಂಡುಪುತ್ರರೇ, ಕೃಷ್ಣ ಇದು ನನ್ನ ನಮಸ್ಕಾರವನ್ನು ಸ್ವೀಕರಿಸಿ. ಭೀಮಸೇನ ನಿನಗೂ ಮಂಗಳವಾಗಲಿ. ಅರ್ಜುನ ಧರ್ಮನಂದನ, ಇನ್ನು ನಾನು ಹೊರಡುವೆನು. ನಿಮ್ಮ ಈ ಸಂಧಿಯ ಫಲಾಫಲಗಳನ್ನು ನೀವೇ ಬಯಸಿರಿ. ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆ ನಿರ್ಣಯ ಸ್ವಾತಂತ್ರ್ಯ ಮಹತ್ವ ನನಗಿರಲಿ. ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತುಗಳೆಲ್ಲ ಮುಗಿದ ನಂತರ ನಿಮ್ಮಿಷ್ಟದಂತೆ ನೀವು ನಡೆದುಕೊಳ್ಳುವಿರಂತೆ. ಪರಮಾತ್ಮ, ಧರ್ಮನಂದನ, ಓದ ಕಾರ್ಯವೇನಾಯಿತು? ಓದುವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಯಿತೆ ನಡೆಯಿತು. ಸಂಧ್ಯೆ ಕಾರ್ಯ ನಡೆಯುತ್ತೆ ಪರಮಾತ್ಮ. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಸನ್ಮಾನಿಸಿದರು ಮತ್ತು ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ಧರ್ಮನಂದನ, ಸಂಧಿಯ ವಿಚಾರ ನಡೆಯುತ್ತೆ ಪರಮಾತ್ಮ. ಓಹೋ, ನಡೆಯಿತು. ಓ ಚಾಳಿ! ಇನ್ನಿಲ್ಲಿರುವುದು ನನಗೆ ಇಷ್ಟವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತುಗಳೆಲ್ಲ ಮುಗಿದ ನಂತರ ನಿಮ್ಮಣ್ಣನ ಮಾತು ಮುಗಿದಲ್ಲಿ ನನ್ನ ತಾಳ್ಮೆಯು ಮುಗಿಯುವುದು. ಭೀಮಸೇನ, ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ನಿನಗೆ ಇಷ್ಟೊಂದು ಅಸಹನೆ ಏಕೆ? ಎಲ್ಲವೂ ಸಮಾಧಾನದಿಂದ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆಂದು ನಾನು ಹೇಳಲಿಲ್ಲವೇ? ನಾನಿನ್ನು ತಡೆಯಲಾರ ರುಕ್ಮಿಣೀಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ಗಜನ ಅಪೇಕ್ಷೆಯಂತೆ 5 ಠಾವಣಿಗಾಗಿ ಸಂಧಿ ಆಯ್ತೆ. ಓಹೋ, ನಾನು ಹೋಗಿದ್ದು ಅದಕ್ಕಾಗಿ ಅಲ್ವೇ ಭೀಮಸೇನ? ಅಷ್ಟ ಈಗ ನಿನ್ನ ಅಭಿಮತವು ತಿಳಿಯಿತು. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಈ ಸಂಧಿಯ ನೆಪದಲ್ಲಿ ನಮಗೆಲ್ಲರಿಗೂ ಬಳೆ ತೊಡಿಸಲು ಹೊಣಿಸುತ್ತವೆ. ಯಾದವಾಗ್ನಿ ಈ ಪಾಂಡುಪುತ್ರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆಂದು ನಾನು ಹೇಳಲಿಲ್ಲವೇ? ಈ ಸೋಯಮಾನ ಶೂನ್ಯವಾದ ಶಾಂತಿ ಸಂಧಾನದಲ್ಲಿ ಈ ಚಂಡ ಭೀಮನಿಗೆ ಗ್ರಹ ಸಂಬಂಧ ಇರುವುದು ಭೀಮಸೇನ, ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ಪರಮಾತ್ಮ ಮುಂದೇನಾಯಿತು? ನಾನು ನಿಮ್ಮ ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಎಂದು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂದೇ ನಿಮ್ಮ ಇಚ್ಛೆ ಆಗಿದೆ. ಅದನ್ನು ಸಾಧಿಸಿದೆ ಅಷ್ಟ. ಎಂದು ನಾನು ಹೊರಡು. ಸಹೋದರರೇ, ನಿಮ್ಮ ಅಪೌರುಷ ಫಲಗಳನ್ನು ನೀವೇ ಭುಂಜಿಸಲಿ. ಈ ಭೀಮನು ಅದರಲ್ಲಿ ಯಾವ ಅಪಾಯವನ್ನು ಅಪೇಕ್ಷಿಸಿಲ್ಲ. ಯೋಗ್ಯನೇ, ನೀನು ನಿರಾಶರಾಗಬೇಡ. ಈ ಭೀಮನು ಬದ್ದು ಕುಳಿತಿದ್ರೆ ನಿನ್ನ ಸೇಡನ್ನು ತೀರಿಸುವನು. ದುರುಳೆ ಕೌರವರನ್ನು ಮರಣಗೊಳಿಸುತ್ತೆ. ಕರೆಯಲಿರಲು ಬಿಡುವೆನೆ, ಹಣದವರ ರಕ್ತಪಾತ ಮಾಡದಿರುವೆನೆ. ಹಣದವರ ರಕ್ತಪಾತ ಮಾಡದಿರುವೆನೆ. ದುರುಳೆ ಕೌರವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವೆನೆ. ರಣದಳವರ ರಕ್ತಪಾತ ಮಾಡೋದಿರುವೆನೆ. ರಣದಳವರ ರಕ್ತಪಾತ ಮಾಡೋದಿರುವೆನೆ. ಕತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿ ಕೊಲ್ಲುವೆ. ಓದದಿ ಮೆಟ್ಟಿ ಕೊಲ್ಲುವೆ. ಗರ್ವದಿ ತಡೆ ತೊಟ್ಟಿದವನ ಕುಟ್ಟಿ ಕೊಲ್ಲುವೆ. ಕದಯಳು ಕುಟ್ಟಿ ಕೊಲ್ಲುವೆ. ಕತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿ ಕೊಲ್ಲುವೆ. ಓದದಿ ಮೆಟ್ಟಿ ಕೊಲ್ಲುವೆ. ಗರ್ವದಿ ತಡೆ
ಬಿಡುವೆ ತೊದೆಯಳು ಕೊಟ್ಟು ಕೊಲ್ಲುವೆ ತರುಳ ಕೌರವರನ್ನು ಮರಳಗೊಳಿಸೋದೆ ತರೆಯಡಿರಲು ಬಿಡುವೆ ರಣದಳವರ ರಕ್ತಪಾತ ನೋಡದಿರುವೆ ರಣದಳವರು ರಕ್ತಪಾತ ನೋಡದಿರುವೆ ನಿಲ್ಲು ನಿಲ್ಲು ಭೀಮಸೇನ, ನೀನು ನಿಜವಾಗಿ ಹಿಡೆಂಬಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಎಷ್ಟು ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ನನಗೊಪ್ಪದು ನನಗೊಪ್ಪದು. ಭೀಮಸೇನ, ನಿನಗೊಪ್ಪುವ ಒಂದು ವಿಚಾರ ಹೊಂದಿರುವುದು. ಆ ದುರ್ಯೋಧನು ನಿನಗೆ ಒಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ದುರ್ಯೋಧನ ಸಂದೇಶ? ಹಾಗಾದ್ರೆ ಅದರ ಉದ್ದೇಶವು ಸಂಧಿಯಲ್ಲ ತಾನೆ? ಕೃಷ್ಣ ಹೇಳು ಏನು ಆ ಸಂದೇಶ? ಭೀಮಸೇನ, ಅದನ್ನು ಕೇಳುವ ಮೊದಲು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಎಲ್ಲ ನಿಂತಿದ್ದಂತೆಯೇ ಹೇಳಿಬಿಡು ಕೃಷ್ಣ. ನೀನು ಕೈಕಟ್ಟಿ ಕುಳಿತುಕೊಳ್ಳದಿದ್ದರೆ ನಾನು ಹೇಳುವುದಿಲ್ಲವಯ್ಯ. ಕೃಷ್ಣ, ಈ ಪರಿಹರಿಸಬೇಕೆ? ನಿನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದಯ್ಯ. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವನು. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿ ಈಗಲಾದರೂ ಹೇಳು. ದೃಪದ ನಂದಿನಿ, ಅಣ್ಣ ಸ್ವಲ್ಪ ಸಮೀಪಕ್ಕೆ ಬಾ. ನಿನಗೆ ಪ್ರಿಯವಾದ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಭೀಮಸೇನ. ಓ ಕೃಷ್ಣ, ಈಗಲಾದರೂ ಹೇಳು. ಈಗ ನನ್ನ ಪಾರ್ಶ್ವದಲ್ಲಿ ಹೀಗೆ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಕೋಪ ಮಾಡುವುದಿಲ್ಲವಷ್ಟೇ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ ನಾನು ಬಂದಿ. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು. ಕಂಡಯ? ನಿನ್ನ ಮಾತನ್ನಿಂದಾದರೂ ನಾನು ಮೀರಿರುವೆನೇನಣ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಇದರಿಂದ ನನ್ನ ಆ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಏನು ಹೇಳಿದ ಕೃಷ್ಣ? ಹೇಳು ಮಾತು. ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಬಂಧಿಸಿರುವೆನಣ್ಣ. ಸರಿ, ಆಡುವುದು ಭೀಮಸೇನ. ಈಗ ನನ್ನ ಮಾತನ್ನು ಎಲ್ಲರೂ ಕೇಳಿ. ಯಾಜ್ಞಸೇನಿ, ಅಣ್ಣ, ಧರ್ಮನಂದನ, ಕಿರೀಟ ಪರಮಾತ್ಮ, ಈಗ ನನ್ನ ಮಾತನ್ನು ಎಲ್ಲರೂ ಕೇಳಿರಿ. ಈ ಹಗ್ಗದಿಂದ ಈ ದಿನ ನನ್ನನ್ನು ರಾಜ್ಯಸಭೆಯಲ್ಲಿ ಬಂಧಿಸಿದ ಈ ಹಗ್ಗವು ಈ ರೀತಿ ನನ್ನನ್ನು ಬಂಧಿಸಲು ಯಜ್ಞವಾಯಿತು. ಈ ಕಾರ್ಯವನ್ನು ಮಾಡಿದವರು
ಅಂದಿತರು ಎಣಿಸಿದ ಆದೊಳ್ಳೆ ಕೌರವರು ಅಂದಿತರು ಎಣಿಸಿದ ಆದೊಳ್ಳೆ ಕೌರವ ಅಳಿಹಳಿದು ರಣದರ ಕೆಳದುದಲ್ಲಿ ಕೌರವರ ಅಳಿಹಳಿದು ರಣದರ ಕೆಳದುದಲ್ಲಿ ಕೌರವ ತೊಂಡರಿ ಬೆರುಂಡೆರು ಕೊಲೆಯೊಳಗೆ ತೊಂಡರಿ ಬೆರುಂಡೆರು ಕೊಲೆಯೊಳಗೆ ತೊಂಡರಿ ಬೆರುಂಡೆರು ಕೊಲೆಯೊಳಗೆ ನಿಕ್ಕರಿಸಿ ಹುಟ್ಟಿದರೆ ಆದುಳ್ಳರು ವೈದ್ಯರಿದರವರು ತರುಳರು ನಿಕ್ಕರಿಸಿ ನಿಕ್ಕರಿಸಿ ಹುಟ್ಟಿದರೆ ಆದುಳ್ಳರು. ಏನು ಹೇಳಿದ ಕೃಷ್ಣ? ಈ ಯಜ್ಞದಿಂದ ನಿನ್ನನ್ನು ಬಂದಿದ್ದಾರೆ ಆತ್ಮರು. ಸ್ವಾಮಿ ಸ್ವಲ್ಪ ತಡೆಯಿರಿ, ನಮ್ಮಣ್ಣನ ಮಾತುಗಳು ಮುಗಿಯಲಿ. ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮನಾದ ದುಶ್ಯಾಸನು ಇದನ್ನು ನಡೆಸಿದನು. ಈ ಕಾರ್ಯವು ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ? ಯೋಗ್ಯ ಹೇಳಿ ನನ್ನ ಕೈಗಳನ್ನು ಈ ನೀಚ ಕೃತಿಯಿಂದ ಓ ದುಳ್ಳ ದುರ್ಯೋಧನ ದುರಾಯಿ ಮಾಡುವವು ಶಿಖರವನ್ನು ಮುಟ್ಟ ನಮ್ಮ ಪ್ರಿಯಬಂಧುವಾದ ಕೃಷ್ಣನನ್ನು ಯೋಧವಾಕ್ಯನ್ನು ಪೋಂಡವರಾಗಿ ಭಾರ್ಯನ್ನು ಕುಂಜಿಕವರನ್ನು ಈಗ ಮಾಡಿದರೆ ಅಗ್ಗಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಮುಚ್ಕಂತ ಅವರವರು ಹೇಳಿ. ಯಜ್ಞ ಸಮಿತಿ ಸರ್, ಬೇರೆ ಉತ್ತರದ ಪ್ರಶ್ನೆ ಇಲ್ಲ. ಭೀಮಸೇನ, ನಿನಗೆ ಇಷ್ಟೊಂದು ಅಸಹನಿಕೆ ಮುಂದಕ್ಕೆ ಹೋಗಿತ್ತ ನೋಡ್ರಿ. ಇಷ್ಟು ಮಾತ್ರವಲ್ಲ ಭೀಮಸೇನ, ಅವರು ಆ ದುರ್ಯೋಧನ ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಆ ದುರ್ಯೋಧನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವಾದರೆ ಅದು ರಣಾಂಗಣದ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ದೊರಕುವುದಂತೆ ಭೀಮಸೇನ. ಓಂಚಾಲಿ ನನ್ನ ಕೈಗಳನ್ನು ಬಿಚ್ಚಿದರೆ ಬೇಡ ಬೇಡ. ಅಗ್ಗಜ, ನೀನಾದರೂ ನನ್ನ ಕೈಗಳನ್ನು ಮುಚ್ಚುವ? ನೀನು ಬಿಚ್ಚುವುದಲ್ವೇ? ಬೇಡ ಬೇಡ. ಧನಂಜಯ, ನೀನಾದರೂ ನನ್ನ ಕೈಗಳನ್ನು ಮುಚ್ಚುವ? ನೀನು ಬಿಚ್ಚುವುದಲ್ವೇ? ಬೇಡ ಬೇಡ. ಕೃಷ್ಣ, ಇದೋ ನಿನಗೆ ಒಂದು ಸುಳ್ಳು. ನೀನಾದರೂ ನನ್ನ ಕೈಗಳನ್ನು ಮುಚ್ಚುವ? ನೀನು ಬಿಚ್ಚುವುದಲ್ವೇ? ಬೇಡ ಬೇಡ. ಯಾರೂ ಬಿಚ್ಚಬೇಡಿರಿ, ನಾನೇ ಬಿಚ್ಚಿಕೊಳ್ಳುವನು. ಹರ ಹರ ಮಹಾದೇವ. ಎಲ್ಲಿ ನನ್ನ ಕತೆ? ಈಗ ಕೇಳಿರಿ ಎಲ್ಲರೂ ನನ್ನ ಪ್ರತಿಜ್ಞೆಯನ್ನು. ಓ ದಿನ ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೇಹವು ಗೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನ ಅಪಮಾನಗಳಾಗಿ ಮುಕ್ತಗೇಶಿಯಾಗಿ ಪೋಂಡವರ ಅಪಕೀರ್ತಿಯೇ ರೂಪುಗೊಂಡ ನಿಂತಿದ್ದ ಈ ಪಾಂಚಾಲಿ ರಾಜನ ಮುಂದೆ ನಾನು ಈ ಪ್ರತಿಜ್ಞೆಯನ್ನು ಮಾಡಿದೆ. ಈ ದಿನ ಯುದ್ಧ ಸನ್ನದ್ಧವಾಗುವ ಮೊದಲು ಪುನಃ ಪ್ರತಿಜ್ಞೆಯನ್ನು ಮಾಡುವೆ. ನಾನು ವಾಯುದೇವರ ಅಂಶದಲ್ಲಿ ಚಿರಿಸಿದೆ ನಿಜವಾಗಿದ್ದರೆ ನನ್ನ ಮಾತೆಯಾದ ಕುಂತಿದೇವ ಸ್ತನ್ಯವನ್ನು ಮಾಡದೆ ಸತ್ಯವಾಗಿದ್ದರೆ ನಾಳಿನ ಯುದ್ಧದಲ್ಲಿ ಆ ದುರ್ಯೋಧನ 99 ಸಹರನ್ನು ಸಮಾನವಾಗಿ ನಾನು ಹೊಡೆಸಿ ಅವನ ಬಿಸಿ ರಕ್ತದಿಂದ ಮಣಿಯನ್ನು ಕಟ್ಟಿಸಿ ನಂತರ ಈ ನನ್ನ ಕಡೆಯಿಂದ ಆ ದುರ್ಯೋಧನ ತಡೆಯನ್ನು ತುಂಡಾಗಿ ಕತ್ತರಿಸಿ ನಂತರ ಈ ನನ್ನ ಎಡಗಾಲಿಂದ ಅವನ ರಾಜಕೀಯವನ್ನು ಪುಡಿ ಪುಡಿ ಮಾಡಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳದೆ ಹೋದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಿದೆ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಸರಿಯಾಗಿ ಈ ಬರಿ ನುಡಿದರೆ ಆ ಕೌರವರು ಕೃಷ್ಣ ಧರ್ಮ ಎನ್ನುವುದಲ್ಲ ಈ ಮಾತುಗಳ
ಶಾಂತಿ ಇಲ್ಲವೋ ಮುಕುಂದ ಮುಕುಂದ ಕಡುದುಳ್ಳ ಪೊಪ್ಪ ಕೌರವರ ಸದಬಡಿ ಹಿಡುಬುತ್ತಡಿ ನಿಂತೆ ರಕ್ತವಸುವೆ 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 ಕಡುದುಳ್ಳ ಪೊಪ್ಪ ಕೌರವರ ಸದಬಡಿ ಹಿಡುಬುತ್ತಡಿ ನಿಂತೆ ರಕ್ತವಸುವೆ 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 ಅಂಗ ಮಾಡಿದ ಶಪಥ ಎಂದೆಲ್ದು ಬರೆಯಲ್ಲ ಅಲ್ಲು ಮಾಡಿದ ಶಪಥ ಎಂದೆಲ್ದು ಬರೆಯ ಸಂಧಿಸಿದ ಕದನದಲ್ಲಿ ಕೊಂದವನ ನಲಿವೆ ಸಂಧಿಸಿದ ಕದನದಲ್ಲಿ ಕೊಂದವನ ನಲಿವೆ ಕಡುದುಳ್ಳ 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 ಪಾಪ ಕೌರವರ ಸದನ ಹಿಡಿದು ಬಂದಿದೆ ರಕ್ತವಸಿದೆ 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 ದುಶ್ಶೋಧನ ಉದರ ಬಗೆಯಿತಲೆ ದುಶ್ಶೋಧನ ಉದರ ಬಗೆಯಿತ ರಕ್ತವನ್ನು ಕುಡಿಯುತ್ತ ಕರುಳ ಮಾಲೆಯನ್ನು ತರ್ಪೆ ರಕ್ತವನ್ನು ಕುಡಿಯುತ್ತ ಕರುಳ ಮಾಲೆಯನ್ನು ಕಡುದುಳ್ಳ 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 ಪಾಪ ಕೌರವರ ಸದನ ಹಿಡಿದು ಬಂದಿದೆ ರಕ್ತವಸಿದೆ 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 ಪರಮಾತ್ಮ ಧರ್ಮನಂದನ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ ಧರ್ಮನಂದನ, ನಿನಗೆ ಗೊತ್ತಿದೆ ನಾನು ಯುದ್ಧವನ್ನು ಅಪೇಕ್ಷಿಸಿಲ್ಲವೆಂದು, ಸಂಧಿಗೆ ಸರ್ವ ಪ್ರಯತ್ನವನ್ನು ಮಾಡಿದವನೆಂದು. ನೀನು ಮುಂದಿನ ಎಲ್ಲಾ ವಿಷಯಗಳನ್ನು ನಮಗೆ ದಾರಿ ತೋರಿ ನಡೆಸು ಪರಮಾತ್ಮ. ಧರ್ಮನಂದನ, ನಿನ್ನ ಇಚ್ಛೆಯನ್ನು ಪೂರೈಸುವೆನು. ಕೃಷ್ಣನು ಹೇಳಿದ ಸ್ಥಳವೂ ಇದೆ. ಇಲ್ಲಿಗೆ ನನ್ನ ತಾಯಿಯಾದ ಕುಂತಿ ದೇವಿಯು ಬರುವಳೆಂದು ಶ್ರೀಕೃಷ್ಣನು ನನಗೆ ಹೇಳಿದ್ದನು. ಆದರೆ ಯಾವ ಕಡೆ ನೋಡಿದರೂ ಮಾತೆಯವರ ದರ್ಶನವೇ ಇಲ್ಲವಲ್ಲ. ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಈ ಸೃಷ್ಟಿಯನ್ನು ಅನಾದಿ ಕಾಲದಿಂದಲೂ ಬೆಳಗುತ್ತಿರುವ ನಿನಗೆ ನನ್ನ ಜನ್ಮದ ರಹಸ್ಯವು ತಿಳಿದಿರಲೇಬೇಕು. ನಾನು ಯಾವ ಭಾಗ್ಯವನ್ನು ಬಯಸಿ ಇಲ್ಲಿಗೆ ಬಂದಿರುವೆನೋ ಆ ಭಾಗ್ಯವನ್ನು ನನಗೆ ಕರುಣಿಸಿ ನನ್ನ ಜೀವನವು ಸದಾ ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸದಾ ಧರ್ಮದ ಹಾದಿಯಲ್ಲಿಯೇ ನಡೆಸುವ ಭಾರವು ನಿನ್ನದೇ ದೇವ. ಸಪ್ತಶ್ವರಥವಾರೂಢಂ ಪ್ರಚಂಡಂ ಕಶ್ಯಪಾಸುತಂ ಶ್ವೇತವಸ್ತ್ರಪದ್ಮಾಧರೋ ದೇವೋ तं सूर्यं प्रणमाम्यहं तं सूर्यं ಪ್ರಣಮಾಮ್ಯಹಂ. ಹೇ ಭಗವಾನ್ ಭಾಸ್ಕರ, ಹರಿಯಲಾರದ ಘೋರ ಸಂದೇಹದಾಬ್ದಿಯೊಳ್ ಮುಳುಗಿದೆ. ಹೇ ಭಗವಾನ್ ಭಾಸ್ಕರ, ಹರಿಯಲಾರದ ಘೋರ ಸಂದೇಹದಾಬ್ದಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ, ಹೇ ಸೂರ್ಯದೇವ, ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು
ಸಂದೇಹ. ಹೇ ಭಗವಾನ್ ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಗೆ ನಿಲ್ಲುತ್ತಾ ಪರಿ. ಹೇ ಸೂರ್ಯದೇವ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಗೆ ನಿಲ್ಲುತ್ತಾ ನೀಗಿಸೋ ಶೋಧನೆಯ ಗೈಯದೆ, ನೀಗಿಸೋ ಶೋಧನೆಯ ಗೈಯ ಶಾಂತಿ ನೀಡೋ ಶ್ಯಾಮಲಾಂಗ, ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾರದ ಘೋರ ಸಂದೇಹ, ಹರಿಯಲಾರದ ಘೋರ ಸಂದೇಹ, ಹರಿಯಲಾರದ ಘೋರ ಸಂದೇಹ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕರ್ಣ, ಕರ್ಣ, ಯಾರು ಯಾರದು? ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನೇಕೆ ಭಂಗಪಡಿಸಿದೆ? ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ತೋರಿಸಿದ ಮೊದಲ ಸ್ತ್ರೀ ನಾನು ಕರ್ಣ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಏನು? ಕುಂತಿದೇವಿಯೇ? ಪರಮ ಭಾಗ್ಯವತಿ ಕುಂತಿದೇವಿಯೇ? ಅಮ್ಮ, ಅಮ್ಮ, ಎತ್ತವಳಿಗೆ ಪ್ರೀತಿಯ ಮಗನಾಗದೆ ನಿನ್ನ ತೋಳ ತೆಕ್ಕೆಯಲ್ಲಿ ನಲಿಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಪಾಪಿ ಕರ್ಣನಿಗೆ ಹಿಂದು ದರ್ಶನವಿತ್ತೆಯ ತಾಯಿ. ಅಮ್ಮ, ಇದೋ ಈ ನಿನ್ನ ನಿರ್ಭಾಗ್ಯ ಸುತನ ಸಾಷ್ಟಾಂಗ ನಮಸ್ಕಾರಗಳನ್ನು ಸ್ವೀಕರಿಸು ತಾಯಿ, ಸ್ವೀಕರಿಸು. ಕೀರ್ತಿಶೀಲನಾಗು ಮಗನೇ, ಕೀರ್ತಿಶೀಲನಾಗು. ಎಂತಹ ಕೀರ್ತಿಯಮ್ಮ ನನ್ನದು. ಅಮ್ಮ, ಜನಿಸಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ? ಅಲ್ಲಿದ್ದ ಜಲಚರಗಳು ಕೂಡ ಈ ಪಾಪಿಯಾದ ಕರ್ಣನ ದೇಹವನ್ನು ತಿನ್ನದೆ ಹಾಗೆಯೇ ಬಿಟ್ಟು ಬಿಟ್ಟವಲ್ಲಮ್ಮ. ಕಾಡಿನಲ್ಲಿರುವ ಕ್ರೂರ ಪ್ರಾಣಿಗಳು ತಮ್ಮ ಮುದ್ದಾದ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿ ಸಲಹುತ್ತಿರುವಾಗ ನೀನೇಕೆ ಹೀಗೆ ಮಾಡಿದ ತಾಯಿ? ಪಾಂಡುವಂಶವೆಂಬ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸುಟು ಅಪಮಾನ ಅಪನಿಂದನೆಗಳ ಸಮರ ಕೂಪಕ್ಕೆ ಏಕೆ ತಳ್ಳಿದೆ ತಾಯಿ? ಕರ್ಣ ಅರ್ಜುನರ ಮಧ್ಯೆ ಸೋದರ ಸಂಬಂಧವನ್ನು ಬೆಸೆಯಬೇಕಾದ ನೀನು ನಮ್ಮೀರ್ವರ ಮಧ್ಯದಲ್ಲಿ ದ್ವೇಷದ ಕಮರಿಯನ್ನೇಕೆ ಸೃಷ್ಟಿಸಿದೆ ತಾಯಿ? ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಕುಲದವನು, ಸೂತ ಕುಲದವನು ಎಂದು ಜರಿಯುತ್ತಿದ್ದಾಗ ಆ ಮಾತುಗಳನ್ನ ಕೇಳಿ ನೊಂದು ಬೆಂದು ಕುಸಿದು ಹೋಗಿದ್ದಾಗ ನಿನ್ನ ಒಂದೇ ಒಂದು ಮಾತಿನಿಂದ ಅದೆಲ್ಲವನ್ನೂ ಪರಿಹರಿಸಬೇಕಾಗಿದ್ದ ನೀನು ಹೇಗೆ ಮೌನವಾದ ತಾಯಿ? ಏಕೆ ಮೌನವಾದೆ? ಏಕಮ್ಮ, ನನ್ನ ಈ ಎಲ್ಲ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ? ಹೋಗಲಿ ಬಿಡು ತಾಯಿ, ಈ ಪ್ರಶ್ನೆಗಳೆಲ್ಲವೂ ನನ್ನಲ್ಲಿ ಪ್ರಶ್ನೆಗಳಾಗಿಯೇ ಉಳಿಯಲಿ. ಅಮ್ಮ, ನೀನು ನನ್ನ ಜನ್ಮದಾತೆ, ಆ ದೈವಕ್ಕೆ ಸಮಾನಳು.
ನಿನ್ನನ್ನು ದೂಷಣೆ ಮಾಡಿದರೆ ಪರಮ ಪಾಪಿಯಾಗುವೆನಮ್ಮ. ಇಷ್ಟು ದಿನದ ಮೇಲಾದರೂ ಈ ಪಾಪಿ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ಇಟ್ಟು ದರ್ಶನ ಕೊಟ್ಟಿಯಲ್ಲ. ಈ ನಿನ್ನ ಋಣವನ್ನು ನನ್ನ ಈ ಜನ್ಮದಲ್ಲಿ ಹೇಗೆ ತೀರಿಸಲಿ ತಾಯಿ? ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿ ಕುವರನ ಪಡೆದೆ ಅಮ್ಮ. ಕರುಣೆಯ ತೋರಿ ಕುವರನ ಪಡೆದೆ ಎಂದಿಗೆ ಈ ಋಣವ ತೀರಿಸಲಿ ನಾ. ಎಂದಿಗೆ ಈ ಋಣವ ತೀರಿಸಲಿ ನಾ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಅಮ್ಮ. ಅಮ್ಮ, ಅಮ್ಮ, ಕರುಣ, ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಮಗುವಮ್ಮ ನಾನಾಗ ಏನಂದ ನಾನರಿಯೆ. ಹೌದು ಮಗನೇ, ಹೌದು ಕಂದ. ಮಗುವಮ್ಮ ನಾನಾಗ ಏನಂದ ನಾನರಿಯೆ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ನಾ ಮಾಡಿದ ಅಪರಾಧ ಏನದು ತಾಯೇ? ಇಲ್ಲ ಮಗನೇ, ಇಲ್ಲ ಕಂದ.
ಐವರ ಮಾತೆ ನಿನಗಿರುವುದೇ ಅಮ್ಮ. ಐವರ ಮಾತೆ ನಿನಗಿರುವುದೇ ಚಿಂತೆ ಬಹುದಿನದ ಬಯಕೆ ಫಲಿಸಿದಮ್ಮ. ಬಯಸಿದ ದರ್ಶನವು ಲಭಿಸಿದಮ್ಮ. ಬಹುದಿನ ಬಯಕೆ ಫಲಿಸಿದಮ್ಮ ಫಲಿಸಿದಮ್ಮ ಫಲಿಸಿದಮ್ಮ. ಅನ್ನೋ ಕರ್ಣ ಅಮ್ಮ. ಮಗನೇ, ಕಂದ ನೀರಾಯ್ತು. ಬಾರ ನಿನ ತಾಯಿ ನಾನೇನಯ್ಯ. ಈ ಜೀವ ನಿನದೇ ನಯ್ಯ. ಕರ್ಣ ಕರ್ಣ ಮಗನೇ, ಕಂದ ಬಾರ ನಿನ ತಾಯಿ ನಾನೇನಯ್ಯ. ಈ ಜೀವ ನಿನದೇನಯ್ಯ. ನಿನ್ನ ನೋಡಲೆಂದೇ ಮಾತಾಡಲೆಂದೇ. ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನೋ. ಪರಿತಪಿಸಿ ನಾ ಬಂದೆನೋ. ಕರ್ಣ ಮಗನೇ, ಮುನಿ ಮಂತ್ರದಿಂದ ಪಡೆದೆನೋ ನಿನ್ನ. ಮುನಿ ಮಂತ್ರದಿಂದ ಪಡೆದೆನೋ ನಿನ್ನ. ಲೋಕಪವಾದಕ್ಕೆ ನದಿಯಲ್ಲಿ ಬಿಡಿಸುತ್ತೆ. ಹೌದು ಮಗನೇ, ಹೌದು ಕಂದ. ಮುನಿ ಮಂತ್ರದಿಂದ ಪಡೆದೆನೋ ನಿನ್ನ. ಲೋಕಪವಾದಕ್ಕೆ ನದಿಯಲ್ಲಿ ಬಿಡಿಸುತ್ತೆ. ಕಣ್ಣೀರಿನ ಆರಾಧನಾ ಈ ಜೀವದ ಈ ವೇದನಾ. ಎಲ್ಲ ಮಗನೇ, ಕಣ್ಣೀರಿನ ಆರಾಧನಾ ಈ ಜೀವದ ಈ ವೇದನಾ. ನಿನ್ನ ನೋಡಲೆಂದೇ ಮಾತಾಡಲೆಂದೇ. ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನೋ. ಪರಿತಪಿಸಿ ನಾ ಬಂದೆನೋ. ಕಂದ ಬಾರ
ನೀನು ಹೀಗೆಲ್ಲ ಮಾತನಾಡಬಾರದು ಮಗನೇ. ಮೊದಲೇ ನೊಂದು ಬೆಂದು ಹೋಗಿರುವ ಈ ನನ್ನ ಹೃದಯಕ್ಕೆ ಈ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿರುವುದು. ಕರ್ಣ, ನೀನು ಬದುಕಿರುವೆ ಎನ್ನುವ ವಿಚಾರವು ಸತ್ಯವಾಗಿಯೂ ನನಗೆ ತಿಳಿದಿರಲಿಲ್ಲ ಮಗನೇ. ಈ ದಿವಸವೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದ ಬಳಿಕವೇ ನಿನ್ನನ್ನು ನೋಡಲು ಆತುರಾತುರವಾಗಿ ನಾನು ಇಲ್ಲಿಗೆ ಬಂದೆ. ಕರ್ಣ, ನೀನು ಬಾಲ್ಯದಲ್ಲಿ ಪಟ್ಟಿರುವ ಕಷ್ಟಗಳಿಗೆಲ್ಲ ಈ ನಿನ್ನ ಹೆತ್ತ ತಾಯಿಯೇ ಕಾರಣಳು. ನನ್ನನ್ನು ಕ್ಷಮಿಸಿ ಬಿಡು ಮಗನೇ, ನನ್ನನ್ನು ಕ್ಷಮಿಸಿ ಬಿಡು ಕಂದ, ನನ್ನನ್ನು ಕ್ಷಮಿಸಿ ಬಿಡು. 5 ಜನ ವೀರ ಪುತ್ರರನ್ನು ಪಡೆದ ವೀರ ಮಾತೆ ಪರಮ ಭಾಗ್ಯವತಿ ಕುಂತಿದೇವಿ, ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ಅಮ್ಮ, ನೀನು ವೀರಮಾತೆ. ನಿನ್ನ ಮಗನಾಗಿ ಜನಿಸಿದರೂ ನಾನು ನದಿಯ ಪಾಲಾದೆ. ನನ್ನ ಕರ್ಮವೇ ನನ್ನ ನದಿಗೀಡು ಮಾಡಿತು. ನನ್ನ ಕರ್ಮವೇ ಗುರುವಿನ ಶಾಪಕ್ಕೆ ಗುರಿಯಾಗುವಂತೆ ಮಾಡಿತು. ನನ್ನ ಕರ್ಮವೇ ಪಿತಾಮಹ ಭೀಷ್ಮರ ಮಾತುಗಳನ್ನ ಮೀರುವಂತೆ ಮಾಡಿತು. ನನ್ನ ಕರ್ಮವೇ ಈ ಜಗತ್ತಿನಿಂದ ನನ್ನನ್ನು ಹೀನ ಕುಲದವನು, ಸೂತ ಕುಲದವನು ಎಂದು ಜರಿಯುವಂತೆ ಮಾಡಿತು. ಅಮ್ಮ, ನೀನು ವೀರಮಾತೆ, ಮಹಾಶಕ್ತಿಶಾಲಿ ಪಾಂಡವರೆಂಬ ಮಹಾಪುತ್ಥಳಿಗಳನ್ನು ಈ ಜಗತ್ತಿಗೆ ಪ್ರಕಟಿಸಿದ ವೀರಮಾತೆ. ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವಾದಿಗಳಿಗೆ ಹಾಲುಣಿಸಿ ತುತ್ತುಣಿಸಿ ಪವನದ ತೊಟ್ಟಿಲಲ್ಲಿ ತೂಗಿದ ಈ ನಿನ್ನ ಕೈಗಳಿಂದ ನನ್ನನ್ನೊಮ್ಮೆ ಆಡಿಸಬಲ್ಲೆಯ ತಾಯಿ? ಇಲ್ಲಮ್ಮ, ಇಲ್ಲ. ಈ ಪಾಪಿ ಕರ್ಣನಿಗೆ ಅದು ಹೇಗೆ ಲಭಿಸಬೇಕು ತಾಯಿ? ಬಿಡು ಬಿಡು ನಿನ್ನ ಮನದ ಚಿಂತೆಯನ್ನ. ಕರ್ಣ, ಅಮ್ಮ, ಆಗಿದ್ದೆಲ್ಲವೂ ಆಗಿ ಹೋಯಿತು ಮಗನೇ. ಇನ್ನು ಮೇಲಾದ್ರೂ ನಿನ್ನ ಸಹೋದರರೊಡನೆ ಸೇರಿ ಸೌಖ್ಯದಿಂದ ಬಾಳು. ವೈರಿಗಳಾದ ಆ ಕೌರವರೊಡನೆ ಸೇರಿ ನಿನ್ನ ಸಹೋದರರಿಗೆ ಕೇಡನ್ನು ಹಾರೈಸಬೇಡ. ಸೌಭಾದ್ರದಾನ ಮಾಡು ಮಗನೇ. ಅಮ್ಮ, ಅಮ್ಮ, ಅದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳುತ್ತಾರೆ, ಸಂತೋಷವಾಗಿ ನಡೆಸಿಕೊಡುವೆನು. ನನ್ನ ಈ ದೇಹದಲ್ಲಿ ಕೊನೆಯ ಉಸಿರಿರುವವರೆಗೂ ನನ್ನ ಸ್ವಾಮಿಗೆ ದ್ರೋಹ ಮಾಡಲಾರೆ ತಾಯಿ. ನನ್ನ ಸ್ವಾಮಿಗೆ ದ್ರೋಹ ಮಾಡಲಾರೆ. ಅಮ್ಮ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತಿರುವೆನು ಮಗನೇ. ಪಾಂಡವರಲ್ಲಿ ವೈರತ್ವವನ್ನು ಕಳೆ, ಅವರನ್ನು ಉಳಿಸಿಬಿಡು ಕಂದ, ಅವರನ್ನು ಉಳಿಸಿಬಿಡು. ಅಮ್ಮ, ಯಾರನ್ನು ಬೇಕಾದರೂ ಉಳಿಸುವೆನು, ಆದರೆ ನೀನು ವೀರಮಾತೆ. ಅಮ್ಮ, ನೀನು ವೀರಮಾತೆ. ನೀನೇ ಹೇಳು ತಾಯಿ. ಪೊರೆದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಈ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತ್ಯಜಿಸಿದರೆ ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ನಮ್ಮ ಪೂರ್ವಜರು ನರಕಕ್ಕೆ ಹೋಗುವುದಿಲ್ಲವೇ? ಮುಂದೆ ಜನಿಸುವ ಮಕ್ಕಳು ಮೊಮ್ಮಕ್ಕಳು ನನ್ನನ್ನು ಮಿತ್ರದ್ರೋಹಿ ಎಂದು ಜರಿಯುವುದಿಲ್ಲವೇ? ನೀನೇ ಹೇಳು ತಾಯಿ, ನನಗೆ ಹಿತಬೋಧನೆಯನ್ನು ಮಾಡು. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯವನಾದ ನಿನ್ನ ಕರ್ತವ್ಯವಲ್ಲವೇ? ನೀವು 6 ಜನ ಸೇರಿ ಈ ರಾಜ್ಯ ಭಾರವನ್ನು ಆಳುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡುವುದು ಬೇಡವೇ? ಹೇಳು ಮಗನೇ, ಹೇಳು ಕಂದ. ಅಮ್ಮ, ಅಮ್ಮ, ಅಂತಹ ಭಾಗ್ಯವು ಈ ಪಾಪಿ ಕರ್ಣನಿಗೆ ಹೇಗೆ ಲಭಿಸಬೇಕು ತಾಯಿ? ಅಮ್ಮ, ನನ್ನ ಮಾತೆಯಾದ ನೀನು ಮಾತೃ ಧರ್ಮವನ್ನು ಮರೆತು ಮಾತನಾಡುತ್ತಿರುವಂತಿದೆ. ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ದೊರಕಬಹುದಾದ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ಇಂದು ಈ ರಾಜ್ಯದ ಪದವಿಯ ಆಸೆಯನ್ನು ತೋರಿಸುತ್ತಿರುವೆಯಾ ಜನನಿ? ಚಿಕ್ಕ ವಯಸ್ಸಿನಲ್ಲಿ ನೀನು ಚಿವುಟಿ ಹಾಕಿದ ಆ ನಿನ್ನ ಬಂಧು ಪ್ರೇಮದ ಸಸಿಯು ಸಂಪೂರ್ಣವಾಗಿ ಒಣಗಿ ಹೋಗಿದೆ.
ಅದು ಮತ್ತೆ ಚಿಗುರುವುದಿಲ್ಲ ತಾಯಿ, ಚಿಗುರುವುದಿಲ್ಲ. ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನಗಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆಯಮ್ಮ? ಅದು ಅಲ್ಲದೆ ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಯದು? ಬಿಡುತ್ತಾಯಿ ನಿನ್ನ ಮನದ ಚಿಂತೆಯನ್ನ. ಚೆನ್ನಾಗಿ ಹೇಳಿದೆ ಮಗನೇ, ಬಹಳ ಚೆನ್ನಾಗಿ ಹೇಳಿದೆ. ವೀರಾದಿ ವೀರನಾದ ನೀನು, ಶೂರಾದಿ ಶೂರನಾದ ಆ ಸುಯೋಧನನು ಪಾಂಡವರಲ್ಲಿ ವೈರತ್ವವನ್ನು ಎಣಿಸುತ್ತಿರುವಾಗ ನಾನು ಭಯಪಡದೆ ಹೇಗಿರಲಿ ಮಗನೇ? ನಾನು ಭಯಪಡದೆ ಹೇಗಿರಲಿ? ಹೋಗಲಿ ಬಿಡು ಮಗನೇ, ಹೋಗಲಿ ಬಿಡು. ಆದರೆ ಯುದ್ಧದಲ್ಲಿ ಆದರೂ ಪರೋನ್ಮುಖನಾಗು ಕಂದ. ಅಮ್ಮ, ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲಮ್ಮ, ಅಂತಹ ನೀಚನಲ್ಲ. ಈ ನನ್ನ 2 ಬಾಹುಗಳಲ್ಲಿ ಬಲವಿರುವವರೆಗೂ ನನ್ನ ಸ್ವಾಮಿಗಾಗಿಯೇ ಹೋರಾಡುವೆನು, ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುವೆನು. ಅಮ್ಮ, ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ಹೀನ ಕುಲದವನು, ಸೂತ ಕುಲದವನು ಎಂದು ಜರಿಯುತ್ತಿದ್ದಾಗ ಈ ರವಿಕುಮಾರನ ಭಾಗ್ಯಕ್ಕೆ ದೈವವಾಗಿ ಬಂದು ಆಶ್ರಯವನ್ನು ಕೊಟ್ಟ ಮಹಾಸ್ವಾಮಿಯಲ್ಲವೇ? ಈ ಜಗತ್ತೇ ನನ್ನನ್ನು ಕುಲಹೀನನೆಂದು ಜರಿಯುತ್ತಿದ್ದಾಗ ಈ ಭರತ ಖಂಡದಲ್ಲಿ ನನಗೊಂದು ಸ್ಥಾನಮಾನವನ್ನು ಗಳಿಸಿಕೊಟ್ಟ ಆ ಕೌರವೇಶ್ವರನನ್ನು ಹೇಗೆ ಮರೆಯಲಿ? ಮರೆಯುವುದು ಧರ್ಮವೇ? ಸರ್ವತಾ ಆಗಲಾರದು. ನಾನು ಪರೋನ್ಮುಖನಾಗಲಾರೆ ತಾಯಿ, ಪರೋನ್ಮುಖನಾಗಲಾರೆ. ಕರ್ಣ, ಅಮ್ಮ, ಕರ್ಣ, ತಾಯಿ, ಹೇಳ್ತಾಯಿ. ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಯಾಚಿಸುತ್ತೇನೆ. ಹೌದು ಕಂದ, ಯುದ್ಧ ಭೂಮಿಯಲ್ಲಿ ನಿನ್ನ ಸಹೋದರರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಕೊಲ್ಲಬೇಡ ಕಂದ, ಅವರನ್ನು ಉಳಿಸಿಬಿಡ ಮಗನೇ, ಅವರನ್ನು ಉಳಿಸಿಬಿಡ ಕಂದ. ಆಗಬಹುದು ತಾಯಿ, ಆಗಬಹುದು. ಮುಂಬರುವ ಕುರುಕ್ಷೇತ್ರ ಯುದ್ಧದಲ್ಲಿ ಯಾರನ್ನು ಬೇಕಾದರೂ ಉಳಿಸುವೆನು, ಆದರೆ ಆ ನನ್ನ ಕಡುವೈರಿ ಅರ್ಜುನನನ್ನು ಮಾತ್ರ ಉಳಿಸುವುದಿಲ್ಲ. ಅಯ್ಯೋ ಕರ್ಣ, ಕರ್ಣ, ಅಮ್ಮ, ಅರ್ಜುನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಅಮ್ಮ, ಆ ಅರ್ಜುನನ ಮೇಲೆ ನಾನು ಯುದ್ಧ ಮಾಡುವುದನ್ನ ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ನನ್ನ ಜೀವನವೇ ಸಾರ್ಥಕ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮೀರ್ವರಲ್ಲಿ ಒಬ್ಬರಿಗೆ ಸ್ಥಾನವಿರುವುದು. ನನ್ನಿಂದ ಅರ್ಜುನನೇ ಹತನಾಗಲಿ ಅಥವಾ ಅರ್ಜುನನಿಂದ ನಾನೇ ಮೃತನಾಗಲಿ, ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು ತಾಯಿ. 5 ಮಕ್ಕಳು ಉಳಿದೇ ಉಳಿಯುವರು. ಹೋಗಲಿ ಬಿಡು ಮಗನೇ, ಹೋಗಲಿ ಬಿಡು. ಆಯುಷ್ಯದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ, ಅದೇ ಹೆತ್ತ ಹೊಟ್ಟೆಗೆ ಸಂತೋಷವು. ಆದರೆ ಕೊನೆಯದಾಗಿ ನನ್ನದೊಂದು ಮಾತನ್ನಾದರೂ ನೆರವೇರಿಸಿಕೊಡಬೇಕಂದ. ಅಮ್ಮ, ಅದೇನೆಂದು ಹೇಳುತ್ತಾಯಿ? ಸತ್ಯವಾಗಿ ನೆರವೇರಿಸಿಕೊಡುವಿಯ ಮಗನೇ? ಅಮ್ಮ, ಜನ್ಮದಾತೆಯ ಮಾತನ್ನು ನಡೆಸಿಕೊಡಲಾರದಷ್ಟು ಹೇಳಿಯಲ್ಲಮ್ಮ ಈ ನಿನ್ನ ಮಗ ಕರ್ಣ. ಅದೇನೆಂದು ಹೇಳುತ್ತಾಯಿ? ನಿಸ್ಸಂಕೋಚವಾಗಿ ನಡೆಸಿಕೊಡುವೆನು. ಕರ್ಣ, ಅಮ್ಮ, ನೀನು ಮಾತ್ರ ಯುದ್ಧ ಭೂಮಿಯಲ್ಲಿ ತೊಟ್ಟ ಬಾಣವ ತೊಡುವುದಿಲ್ಲೇನೋ ಹೌದು ಮಗನೇ. ತೊಟ್ಟ ಬಾಣವ ತೊಡುವುದಿಲ್ಲೇನೋ ದಿಟ್ಟತನದಿ ಬೇರ್ದಾಟನೆ ಹೋಗುವೆ, ದಿಟ್ಟತನದಿ ಬೇರ್ದಾಟನೆ ಹೋಗುವೆ. ಕುವರನೆ ಕೇಳು ಪರಮದಯಾಳು, ಧರೆಯೊಳು ನಿನಗೆ ಸರಿ ಸಮಾನಾರ. ಕರ್ಣ, 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 ಅಮ್ಮ, ನೀನು ಮಾತ್ರ ಯುದ್ಧ ಭೂಮಿಯನ್ನು ತೊಟ್ಟ ಬಾಣವನ್ನು ಪುನಃ ತೊಡಬಾರದು. ಗೌರವೇಶ್ವರ,
ಅಮ್ಮ, ಜನ್ಮದಾತೆಯ ಮನಸ್ಸಿನಲ್ಲಿಯೂ ಮಾಯಾಜಾಲ, ಜನ್ಮದಾತೆಯ ಮನಸ್ಸಿನಲ್ಲಿಯೂ ಮಾಯಾಜಾಲವೇ ಅಮ್ಮ. ಆ ಪಾಂಡವರೆಂದರೆ ನಿನಗೆ ಅದೆಷ್ಟು ಮಮತೆಯಮ್ಮ. ಆಗಲಿ ತಾಯಿ, ಮುಂಬರುವ ಕುರುಕ್ಷೇತ್ರ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ನಾನು ತೊಡುವುದಿಲ್ಲ. ಇದೇ ನಾನು ನಿನಗೆ ಕೊಡುವ ವಾಗ್ದಾನ ಅಮ್ಮ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮಗಳ ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮಧಾರಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯನ ಬಿಡು ಚಿಂತೆಯ ಜನನಿ, ಜನನಿ ಅಮ್ಮ. ಸಂದೇಹವ ಬಿಡು ಅಮ್ಮ, ಅಮ್ಮ ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ದೇಹವ ಬಿಡು ಅಮ್ಮ ಜನನಿ. ಇಡುವುದೇ ಒಂದು ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಇಡುವುದೇ ಒಂದು ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲಿ, ಈ ಭೂಮಿಯೇ ಬಿರಿದು ನಿಲ್ಲಲಿ ಅಮ್ಮ. ಮುಗಿಲೆ ಇಳಿದು ಬರಲಿ, ಈ ಭೂಮಿಯೇ ಬಿರಿದು ನಿಲ್ಲಲಿ, ಬಿಟ್ಟಾಳೆ ತಪ್ಪೆನಮ್ಮ, ನಿನ್ನಾಳೆ ಸತ್ಯವಮ್ಮ, ಬಿಡು ಚಿಂತೆಯ ಜನನಿ. ಅಮ್ಮ, ಮುಂಬರುವ ಕುರುಕ್ಷೇತ್ರ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲ. ಇದೇ ನಾನು ನಿನಗೆ ಕೊಡುವ ವಾಗ್ದಾನ. ಕೌರವೇಶ್ವರ, ಪ್ರಾಣಮಿತ್ರ, ಆಶ್ರಯದಾತ, ಈಗ ನೀನು ಸಂಪೂರ್ಣವಾಗಿ ಕೆಟ್ಟು ಹೋದೆ. ಅಷ್ಟದಿಕ್ಪಾಲಕರೇ, ಪಂಚಭೂತಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ನನಗೀಗ ಒಂದೊಂದಾಗಿ ನೆನಪಿಗೆ ಬರುತ್ತಿದೆ. ಆ ದಿನ ಇಂದ್ರನು ಮೋಸದಿಂದ ನನ್ನ ದೇಹದ ರಕ್ಷಣಾ ಕವಚವನ್ನು ಅಪಹರಿಸಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನೋಸ್ಥೈರ್ಯವನ್ನೇ ಕಸಿದುಕೊಂಡನು. ಈ ದಿನ ನನ್ನ ಜನ್ಮದಾತೆಯು ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬಾರದೆಂದು ನನ್ನಿಂದ ವಾಗ್ದಾನ ಪಡೆದು ನನ್ನ ಆತ್ಮಸ್ಥೈರ್ಯವನ್ನೇ ಕಿತ್ತುಕೊಂಡಳು. ಸುಯೋಧನನ ದುರಾದೃಷ್ಟಕ್ಕೆ ವಿದುರನು ಮಹಾಶಕ್ತಿಶಾಲಿ ಬಿಲ್ಲನ್ನ ಮುರಿದು ಹಾಕಿದನು. ದೈವ, ಕುಲ, ಪ್ರಪಂಚ ಎಲ್ಲವೂ ಸೇರಿ ಈ ಕರ್ಣನ ವಿರುದ್ಧ ಸಂಚು ಮಾಡುತ್ತಿರುವುದು. ಮಾಡಲಿ ಈ ನನ್ನ ಎರಡು ಬಾಹುಗಳಲ್ಲಿ ಬಲವಿರುವವರೆಗೂ ನನ್ನ ಸ್ವಾಮಿಗಾಗಿಯೇ ಹೋರಾಡುವೆನು, ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುವೆನು. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಇಚ್ಛೆ ಇದ್ದಂತಾಗಲಿ. ನೀನಿನ್ನು ಹೋಗಿ ಬಾ ತಾಯಿ. ನಾನಿನ್ನು ಬರಲೇ ಮಗನೇ? ಆಗಬಹುದು ತಾಯಿ, ಆಗಬಹುದು. ನಾನಿನ್ನು ಬರುವೆನು ಕಂದ. ಆಗಬಹುದು ತಾಯಿ.
ಅಮ್ಮ ಅಮ್ಮ ಜನನಿ. ಕರೆದೆಯ ಮಗನೇ? ಹೌದು ತಾಯಿ. ಕರೆದೆಯ ಕಂದ? ನನ್ನದೊಂದು ಮಾತನ್ನು ಕಡೆಯದಾಗಿ ನಡೆಸಿಕೊಡುವೆಯಾ ತಾಯಿ? ಅದೇನು ಹೇಳು ಮಗನೇ. ಖಂಡಿತವಾಗಿ ನಿನ್ನದೊಂದು ಮಾತನ್ನು ನೆರವೇರಿಸಿಕೊಡಲಾರದ ಈ ನಿನ್ನ ಹೆತ್ತ ತಾಯಿ ಎಂದು ಭಾವಿಸಿದೆಯಾ? ಹೇಳು ಕಂದ. ಖಂಡಿತವಾಗಿಯೂ ನಡೆಸುವೆಯಾ? ಸತ್ಯವಾಗಿ ನೆರವೇರಿಸಿಕೊಡುವೆನು. ಹೇಳು ಹಿಂದಿಗೆ ನಿನ್ನ ಪ್ರಥಮ ದರ್ಶನವು ಇಂದಿಗೆ ನನಗಾಯಿತು. ಬಹುಶಃ ಇದೇ ನಿನ್ನ ಕೊನೆಯ ಭೇಟಿ ಎಂದು ತೋರುತ್ತದೆ ಕರ್ಣ. ಅಮ್ಮ. ಆದ್ದರಿಂದ ಈ ಕುರುಕ್ಷೇತ್ರ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಿಗೂ ಹೇಳಬೇಡ ತಾಯಿ. ಯಾವ ಕಾರಣಕ್ಕಾಗಿ ಮಗನೇ? ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಮೃತನಾದರೆ ಕರ್ಣ, ನನ್ನ ಈ ಮೃತದೇಹವನ್ನು ನಿನ್ನ ತೊಡೆಯ ಮೇಲಿಟ್ಟುಕೊಂಡು ಈ ಜಗತ್ತಿಗೆ ಕೇಳಿಸುವ ಹಾಗೆ, ಕರ್ಣನು ಕುಲಹೀನನಲ್ಲ, ಕರ್ಣನು ಸೂತಪುತ್ರನಲ್ಲ, ನನ್ನ ಮಗ ಈ ಕುಂತಿಯ ಮಗನೆಂದು ಸಾರಿ ಸಾರಿ ಹೇಳು ತಾಯಿ. ಸಾರಿ ಸಾರಿ ಹೇಳು ಅಮ್ಮ. ನನ್ನ ಉತ್ತರಾದಿ ಕ್ರಿಯೆಗಳನ್ನು ಸತ್ಯಸಂಧನಾದ ಆ ಧರ್ಮರಾಯನಿಂದಲೇ ಮಾಡಿಸಬೇಕೆಂದು ಕೇಳಿಕೊಳ್ಳುವೆನು ತಾಯಿ. ಇದೊಂದು ವರವನ್ನು ನಡೆಸಿಕೊಡು, ಮತ್ತೇನನ್ನೂ ಕೇಳುವುದಿಲ್ಲ.
ಸಂಕಷ್ಟದಿಂದ ಈ ಸಾಮ್ರಾಜ್ಯ ಉದ್ಧಾರವಾಗುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ.